ಬಿಡಿಎ ಜಾಗ ಕಬಳಿಸಿದ್ದ ಭೂಗಳ್ಳರಿಗೆ ಬಿಗ್ ಶಾಕ್. 160 ಕೋಟಿ ಕಬಳಿಸಿದ್ದ 5 ವಿರುದ್ಧ ಎಫ್ಐಆರ್. ಶೇಷಾದ್ರಿಪುರಂ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲು. ಲಕ್ಷ್ಮೀನಾರಾಯಣ್, ಮಾರುತಿ ಕುಮಾರ್ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಬಿಡಿಎಗೆ ಸೇರಿದ 160 ಕೋಟಿ ರೂಪಾಯಿ ಮೌಲ್ಯದ ಜಾಗ ಇದು. ಲಕ್ಷ್ಮೀನಾರಾಯಣ್ ಮತ್ತು ಮಾರುತಿ ಕುಮಾರ್ ವಿರುದ್ಧ ಎಫ್ಐಆರ್ ಆಗಿದೆ. ಬಿಡಿಎಗೆ ಸೇರಿದಂತಹ 160 ಕೋಟಿ ರೂಪಾಯಿ ಮೌಲ್ಯದ ಜಾಗ. ಡಿವೈಎಸ್ಪಿ ದೂರು ಆಧರಿಸಿ ಎಫ್ಐಆರ್ ದಾಖಲು ಮಾಡಿದ್ದಾರೆ ಪೊಲೀಸರು. ಠಾಣೆಗೆ ಡಿವೈಎಸ್ಪಿ ಹನುಮಂತರಾಯ ದೂರನ್ನು ಕೂಡ ಕೊಟ್ಟಿರುವಂಥದ್ದು ಗಮನಿಸ್ತಾ ಹೋಗಬಹುದು. ಬಿಡಿಎ ಜಾಗವನ್ನು ಕಬಳಿಸಿದಂತಹ ಭೂಗಳ್ಳರು ಅವರಿಗೆ ಒಂದು ರೀತಿ ಬಿಗ್ ಶಾಕ್ ಇದೀಗ ಎದುರಾಗ್ತಾ ಇದೆ. ಶೇಷಾದ್ರಿಪುರಂ ಪೊಲೀಸ್ ಠಾಣೆಯಲ್ಲಿ ಈ ಸಂಬಂಧ ಪ್ರಕರಣ ಕೂಡ ದಾಖಲಾಗಿದ್ದು, ಲಕ್ಷ್ಮೀನಾರಾಯಣ್ ಮತ್ತು ಮಾರುತಿ ಕುಮಾರ್ ವಿರುದ್ಧ ಎಫ್ಐಆರ್ ಕೂಡ ಆಗಿದೆ. ನಕಲಿ ದಾಖಲೆ ಸೃಷ್ಟಿ ಮಾಡಿ 160 ಕೋಟಿ ಮೌಲ್ಯದ ಬಿಡಿಎ ಜಾಗ ಕಬಳಿಕೆಯ ಒಂದು ಆರೋಪದ ಹಿನ್ನೆಲೆಯಲ್ಲಿ ಡಿವೈಎಸ್ಪಿ ದೂರು ಆಧರಿಸಿ ಪೊಲೀಸರು ಎಫ್ಐಆರ್ ದಾಖಲು ಮಾಡಿದ್ದಾರೆ. ಈ ಕುರಿತು ಮತ್ತಷ್ಟು ಮಾಹಿತಿಯನ್ನು ಪಡೆಯೋಣ ನಮ್ಮ ಪ್ರತಿನಿಧಿ ರೋಹನ್ ಅವರಿಂದ. ರೋಹನ್, ನಕಲಿ ದಾಖಲೆ ಸೃಷ್ಟಿ ಮಾಡಿ 160 ಕೋಟಿ ಮೌಲ್ಯದ ಬಿಡಿಎ ಜಾಗವನ್ನು ಕಬಳಿಕೆ ಮಾಡಿದಂಥ ವಿಚಾರ. ಈ ಪ್ರಕರಣದಲ್ಲಿ ಎಫ್ಐಆರ್ ಈಗಾಗಲೇ ದಾಖಲಾಗಿದೆ. ಎಫ್ಐಆರ್ ದಾಖಲಾದ ನಂತರದಲ್ಲಿ ಒಂದಷ್ಟು ಪ್ರೊಸೀಜರ್ಗಳು ಫಾಲೋ ಅಪ್ ಆಗಬೇಕಲ್ಲ, ಅರೆಸ್ಟ್ ಮಾಡುವಂಥ ಒಂದು ಪ್ರಕ್ರಿಯೆ ಇರಬಹುದು, ಇನ್ನಿತರೆ ಪ್ರೊಸೀಜರ್ಗಳು ಫಾಲೋ ಅಪ್ ಆಗಿದೆಯಾ? ವಸಂತ್, ಏನಂತಂದ್ರೆ ಇದು ಬೆಂಗಳೂರು ದಕ್ಷಿಣ ಒಂದು ಉತ್ತರಳ್ಳಿಯ ಕೊತ್ನೂರಲ್ಲಿ ಇರ್ತಕ್ಕಂಥ ಒಂದು ಭೂ ಕಬಳಿಕೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈ ದೊಡ್ಡ ಸ್ಕ್ಯಾಮ್ ಬಯಲಾಗಿದೆ ಅಂತ ಹೇಳ್ಬೋದು. ಸುಮಾರು 160 ಕೋಟಿ ರೂಪಾಯಿ ಮೌಲ್ಯದಷ್ಟು ಜಾಗವನ್ನು ಕೂಡ ದಾಖಲೆಗಳ ಸಮೇತ ಈಗಾಗಲೇ ಕಬಳಿಸುವಂತ ಪ್ರಯತ್ನದಲ್ಲಿ ಕೂಡ ಈಗಾಗಲೇ ತೊಡಗಿದ್ರು ಅಂತ ಹೇಳ್ಬೋದು. ಸರ್ಕಾರಿ ಸ್ವತ್ತಿನ ಮೇಲೆ ಈ ರೀತಿಯ ಕಣ್ಣು ಹಾಕಿದಂತಹ ಭೂಗಳ್ಳರು ಒಂದು ಜಾಲ ಒಂದು ದೊಡ್ಡ ಈಗಾಗಲೇ ಎಕ್ಸ್ಪೋಸ್ ಆಗಿದೆ ಅಂತ ಹೇಳ್ಬೋದು. ಈಗಾಗಲೇ ಬಿಡಿಎದಲ್ಲಿ ಇರ್ತಕ್ಕಂಥ ಕೆಲವೊಂದಿಷ್ಟು ಸ್ವಾಧೀನ ಪಡಿಸ್ಕೊಂಡಿರ್ತಕ್ಕಂಥ ಕೆಲವೊಂದಿಷ್ಟು ಜಾಗಗಳ ಖಾಸಗಿ ಸ್ವತ್ತುಗಳು ಇರ್ತಕ್ಕಂಥದ್ದು ಏನಿತ್ತಲ್ಲ ನೆಲವನ್ನು ಕೂಡ ಭಾರಿ ಕಣ್ಣು ಹಾಕ್ತಿದ್ದಂತ ಹೇಳ್ಬೋದು. ವಂಚನೆಗೆ ಪ್ಲಾನ್ ಮಾಡಿದ್ರು ಅಂತ ಹೇಳ್ಬೋದು. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಒಂದು ಲ್ಯಾಂಡ್ ಮಾಫಿಯಾ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡ್ತಾ ಇದೆ. ಈಗಾಗಲೇ ಎಫ್ಐಆರ್ ಕೂಡ ದಾಖಲಾಗಿದೆ. ಲಕ್ಷ್ಮೀನಾರಾಯಣ್, ಮಾರುತಿ ಕುಮಾರ್ ಸೇರಿದಂತೆ ಈಗಾಗಲೇ 5 ವಿರುದ್ಧ ಕೂಡ ಈಗಾಗಲೇ ಎಫ್ಐಆರ್ ಕೂಡ ದಾಖಲಾಗಿದೆ. ಶೇಷಾದ್ರಿಪುರಂ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ಈಗಾಗಲೇ ಒಂದು ತನಿಖೆಯನ್ನು ಕೂಡ ಈಗಾಗಲೇ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರು. ಡಿಸಿಪಿ ಡಿವೈಎಸ್ಪಿ ಹನುಮಂತರಾಯಪ್ಪ ಅವರ ಒಂದು ನೇತೃತ್ವದಲ್ಲಿ ನಡೆದಿರ್ತಕ್ಕಂಥ ಈ ಒಂದು ದೂರಿನ ಮೇಲೆ ಹನುಮಂತರಾಯಪ್ಪ ಅವರ ಒಂದು ದೂರಿನ ಮೇಲೆ ಕೇಸ್ ಈಗಾಗಲೇ ರಿಜಿಸ್ಟರ್ ಆಗಿದೆ. ಸರ್ಕಾರಿ ದಾಖಲೆಗಳನ್ನೇ ಈ ರೀತಿ ನಕಲಿ ಮಾಡಿ ಮಾರಾಟ ಮಾಡೋಕೆ ಯತ್ನ ಮಾಡ್ತಾರೆ ಅಂತಂದ್ರೆ ನಿಜಕ್ಕೂ ಇದು ದೊಡ್ಡ ಒಂದು ಪ್ರಕರಣ ಅಂತ ಹೇಳ್ಬೋದು. ಪೊಲೀಸರು ಈಗಾಗಲೇ ಸಂಪೂರ್ಣ ಇವರ ಜಾಲವನ್ನು ಈಗ ಪತ್ತೆ ಮಾಡಿ ಇವರನ್ನ ಈಗಾಗಲೇ ತನಿಖೆಯನ್ನ ಮುಂದುವರಿಸಿದ್ದಾರೆ ಅಂತಾನೆ ಹೇಳ್ಬೋದು ವಸಂತ್. ಅಲ್ಲಿ ಈಗ ಪೊಲೀಸ್ ಠಾಣೆಯಲ್ಲಿ ಈಗ ಎಫ್ಐಆರ್ ದಾಖಲಾಗಿದೆಯಲ್ಲ, ಎಫ್ಐಆರ್ ನಲ್ಲಿ ಏನಿದೆ ಮತ್ತೆ ಈ ಸಂಬಂಧ ಈ ಬಿಡಿಎ ಜಾಗ ಕಬಳಿಕೆ ಪ್ರಕರಣ ಬೆಳಕಿ ಬಂದಿದೆ ಹೇಗೆ ಅಂತ, ಲೂಟಿ ಹೊಡ್ಲಿಕ್ಕೆ ಯಾವ ರೀತಿ ಮುಂದಾಗಿದ್ರು ಇವರು ಅಂತ? ವಸಂತ್, ಏನಂದ್ರೆ ಇದು ಸರ್ವೆ ನಂಬರ್ 177/1 176 ಬಿಡಿಎ ಜಾಗದಲ್ಲಿ ಇರ್ತಕ್ಕಂಥ ಕೆಲವೊಂದಿಷ್ಟು ದಾಖಲೆಗಳನ್ನ ನಕಲಿ ಮಾಡ್ತಾರೆ. ಆ ಬಳಿಕವೂ ಕೂಡ ಹೋಗಿ ದೂರನ್ನು ಕೂಡ ದಾಖಲಿಸ್ತಾರೆ. ಈಗಾಗಲೇ ತನಿಖೆಯನ್ನ ನಡೆಸಿದ್ದಾರೆ. ಅವರನ್ನ ಈಗ ವಶಕ್ಕೆ ಪಡೆಯುವ ಸಾಧ್ಯತೆ ಕೂಡ ಇದೆ ಅಂತಾನೆ ಹೇಳ್ಬೋದು. ಏನೋ 10 ಗುಂಟೆ ಜಾಗ ಇರ್ತಕ್ಕಂಥ ಜಾಗ ಇತ್ತಲ್ಲ, ಅದು ಬಿಡಿಎ ಈಗಾಗಲೇ ಅದನ್ನ 1994 ಕೂಡ ಅಂತಿಮ ಒಂದು ನೋಟಿಫಿಕೇಶನ್ ಕೂಡ ಹೊರಡಿಸುತ್ತೆ. ಆ ಬಳಿಕ ಕೂಡ 1995 ಕೂಡ ಒಂದು ಅನುಮೋದನೆ ಆಗುತ್ತೆ. ಅನುಮೋದನೆ ಆಗಿರ್ತಕ್ಕಂಥ ಕೆಲವೊಂದಿಷ್ಟು ಜಾಗ, ಆ ಜಾಗವನ್ನು ಸಂಪೂರ್ಣ ಒಂದು ಇಂಜಿನಿಯರಿಂಗ್ ವಿಭಾಗಕ್ಕೆ ಕೂಡ ಹಸ್ತಾಂತರವಾಗಿತ್ತು. ಆ ಹಸ್ತಾಂತರ ಆಗಿರ್ತಕ್ಕಂಥ ಕೆಲವೊಂದಿಷ್ಟು ಜಾಗದ ಕೂಡ ಸರ್ಕಾರದ ದಾಖಲೆಗಳನ್ನ ಸೃಷ್ಟಿಸಿ ಬಿಡಿಎದಲ್ಲಿ ಇರ್ತಕ್ಕಂಥ ಒಂದು ನಮೂದು ಕೂಡ ಆಗಿತ್ತು. ಅದನ್ನೇ ಈ ರೀತಿ ಭೂ ವಂಚಕರು, ಭೂ ಮಾಫಿಯರು ಇವರೆಲ್ಲರೂ ಸೇರ್ಕೊಂಡು ಈ ರೀತಿ ಕಬಳಿಸುವ ಯತ್ನ ಮಾಡಿದ್ದು. ನಿಜಕ್ಕೂ ಕೂಡ ಸರ್ಕಾರಿ ಜಾಗದ ಮೇಲೆ ಈ ರೀತಿ ಒಂದು ಕಣ್ಣಿಟ್ಟದ್ದು ಈಗ ದೊಡ್ಡ ಮಟ್ಟದಲ್ಲಿ ಕೂಡ ಈಗಾಗಲೇ ಪೊಲೀಸ್ ಅಧಿಕಾರಿಗಳು ತನಿಖೆಯನ್ನು ಕೂಡ ಮಾಡ್ತಿದ್ದಾರೆ. ಇನ್ನೊಂದು ಪ್ರಮುಖವಾದ ವಿಚಾರ ಏನಂತಂದ್ರೆ, ಆ ಒಂದು ಜಾಗಕ್ಕೆ ನಕಲಿ ಜಿಪಿಎ ಮಾಡ್ತಾರೆ. ಅಂದ್ರೆ ಜನರಲ್ ಪವರ್ ಆಫ್ ಅಟರ್ನಿ ಅನ್ನ ಸೃಷ್ಟಿ ಮಾಡ್ತಾರೆ. ಕ್ರಯಪತ್ರವನ್ನ ರೆಡಿ ಮಾಡಿದ ಬಳಿಕ ರಮೇಶ್ ಮೂಲಕವಾಗಿ ಜಿಪಿಎನ್ನು ಸೃಷ್ಟಿ ಮಾಡತಕ್ಕಂಥ ಇವ್ರು ಏನಿದ್ರಲ್ಲ ಲಕ್ಷ್ಮೀನಾರಾಯಣ ಹೆಸರಿಗೂ ಕೂಡ ಮಾರಾಟ ಮಾಡೋಕೆ ಕೂಡ ಈಗ ಯತ್ನವನ್ನ ಮಾಡ್ತಾರೆ. ಆ ಬಳಿಕ ಇದು ಸಂಪೂರ್ಣವಾಗಿ ನಕಲಿ ದಾಖಲೆ ಅಂತ ಯಾವಾಗ ಗೊತ್ತಾಗುತ್ತೋ ಹೋಗಿ ಇದು ದೂರನ್ನು ಕೂಡ ದಾಖಲಿಸ್ತಾರೆ. ಆ ಬಳಿಕ ಕೂಡ ಅವರನ್ನ ಈಗಾಗಲೇ ವಶಕ್ಕೆ ಪಡೆದುಕೊಂಡು ಈಗ ತನಿಖೆಯನ್ನು ಮುಂದುವರಿಸಿದ್ದಾರೆ ಅಂತ ಹೇಳ್ಬೋದು ವಸಂತ್. ಧನ್ಯವಾದ ರೋಹನ್ ತಮ್ಮೆಲ್ಲ ಮಾಹಿತಿಗಾಗಿ.